everyone, welcome back to my channel. So today I am so excited. ಸಕ್ಕತ್ತಂದ್ರೆ ಸಖತ್ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ವಿಷಯ ಏನಪ್ಪ ಅಂತಂದರೆ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಇನ್ 2025. ಅದು ಒಂದು ಸ್ಪೆಷಲ್. ಆದರೆ ಇನ್ನೊಂದು ಸ್ಪೆಷಲ್ ಏನು ಅಂತಂತಂದರೆ ನಾನು ನನ್ನ ಬರ್ತ್ಡೇಗೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ. ಅದು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ಟ್ರಿಪ್ಗೆ ಶಾಪಿಂಗ್ಗೆ ಅಂತ ಇವತ್ತು ಹೋಗ್ತಾ ಇರೋದು ನಾನು ಮತ್ತು ನಿಕ್ಕಿ. ಅವಳು ಮಾತ್ರ ವಿಡಿಯೋಲಿ ಬರಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಲಾಸ್ಟ್ ವಿಡಿಯೋಲಿ ನೋಡೇ ಇರ್ತೀರ ಕಣ್ಣು ಮುಚ್ಕೊಂಡು ಹೇಗೆ ಹೋಗ್ತಾ ಇದ್ಲು ಅಂತ. ಸೊ ಸೊ ನಾನು ಅವಳು ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಂಗೆ ಟೈಮ್ ಇಲ್ಲ. ನೆಕ್ಸ್ಟ್ ವೀಕೆಂಡ್ ನಾನು ತುಂಬ ಬ್ಯುಸಿ ಆಗಿಬಿಡ್ತೀನಿ. ಬೇರೆ ಒಂದು ನಮ್ಮೂರಲ್ಲಿ ಒಂದು ಇವೆಂಟ್ ಇದೆ. ಸೊ ಅದಕ್ಕೆ ನಾನು ಹೆವಿ ಬ್ಯುಸಿ ಆಗಿಬಿಡ್ತೀನಿ. ಆವಾಗೇನು ಶಾಪಿಂಗ್ ಮಾಡೋಕ್ಕಾಗಲ್ಲ, ಪ್ಯಾಕಿಂಗು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ವೀಕೆಂಡ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಮೈ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್. ಇವಾಗ ಒರೈನ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಒರೈನ್ ಮಾಲ್ ಹೋಗಿಬಿಟ್ಟು ಅಲ್ಲಿ ಏನಾದರೂ ಸ್ವಲ್ಪ ಪರ್ಚೇಸ್ ಮಾಡಬೇಕು ಟ್ರಿಪ್ಗೋಸ್ಕರ ಅಂತ. ಆ್ಯಕ್ಚುಲಿ ನಾನು ನನ್ನ ತಮ್ಮಗೆ ಹೇಳ್ತಾ ಇದ್ದೆ, ಈ ಸರಿ ನಾನು ಏನೂ ಶಾಪ್ ಮಾಡಲ್ಲ, ನನ್ನ ಹತ್ರ ಏನೇನಿದೆ ಅದನ್ನು ಮಾತ್ರ ತೊಗೊಂಡೋಗ್ತೀನಿ ಅಂತ. ಅವ್ನು ಅಪ್ರಿಷಿಯೇಟ್ ಮಾಡಿದ್ದು ಜಸ್ಟ್ ಒನ್ ಡೇ ಅಷ್ಟೇ ನನ್ನ ಮೈಂಡ್ ಚೇಂಜ್ ಆಗೋಯ್ತು. ಆಲ್ರೆಡಿ ಐ ಆಮ್ ಗೋಯಿಂಗ್ ಫಾರ್ ಶಾಪಿಂಗ್. ಯಾಕಂದರೆ ಅದೊಂಥರ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ ಶಾಪಿಂಗ್ ಮಾಡಿಲ್ಲ ಅಂದರೆ. ಆ್ಯಂಡ್ ಸ್ಪೆಷಲಿ ನನ್ನ ಬರ್ಡೇಗೆ ನಾನು ಯೂಶ್ವಲಿ ಪ್ರತಿ ವರ್ಷವೂ 1 ಮಂತಿಂದಲೇ ನಾನು ಶಾಪಿಂಗ್ ಸ್ಟಾರ್ಟ್ ಆಗಿರ್ತಾಯಿತ್ತು. ಬಟ್ ಈ ಸರ್ತಿ ನಾನು ಶಾಪಿಂಗೇ ಮಾಡಿಲ್ಲ ನನ್ನ ಬರ್ತ್ಡೇಗೆ. ಸೊ ಎನಿವೇಸ್ ಇವಾಗ ಈ ಟ್ರಿಪ್ ಕೂಡ ಇರೋದ್ರಿಂದ ಎರಡೂ ಒಟ್ಟಿಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಈಸ್ ಗೈಸ್, ಸೊ ಅಲ್ಲಿ ಶೋ ಯು ಲೈಕ್ ನಾನು ಏನೇನೆಲ್ಲ ಪರ್ಚೇಸ್ ಮಾಡ್ತೀನಿ ಏನು ಅಂತ. ಬಟ್ ಡೆಫಿನೆಟ್ಲಿ ಎಲ್ಲ ಒಂದು ವೀಡಿಯೋಸ್ಗೆ ನನಗೆ ಬರ್ತಾ ಇರೋ ರೆಸ್ಪಾನ್ಸ್ ನಂಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ಇವಾಗ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಲ್ದಿರಾಮ್ಸ್ ಅವ್ರ ಎಂಪೈರ್. ಸರಿ ನೀರು ಒಂದು ನಿಮಿಷ. ವಿಲ್ ಟೇಕ್ ಐ ಡೋಂಟ್ ವಾಂಟ್ ರೋಟಿ. ಏನು ತಡಿ, ಹಲ್ದಿರಾಮ್ಸ್ನಾಗೂ ನೋಡ್ಕೊಂಬರ್ತೀನಿ. ಶಾಪಿಂಗ್ ಮಾಡೋದು ಬಿಟ್ಬಿಟ್ಟು ಹಸುವಾಗಿದೆ ಅಂತ ಹೇಳಿ ಮೀಲ್ ತಿನ್ಕೊಂಡು ಕೂತಿದ್ದೀನಿ. ಯಾರಾದರೂ ಫಸ್ಟ್ ಊಟ ಎಲ್ಲ ಬಿಟ್ಬಿಟ್ಟು ಶಾಪಿಂಗ್ ಹೋಗ್ತಾರೆ. ಬಟ್ ನಾನೊಂಥರ ಡಿಫ್ರೆಂಟು. ಫಸ್ಟು ಇವಳಿಗೆ ಹೇಳ್ದೆ ಊಟ ಮಾಡಿಬಿಡೋಣ, ಆಮೇಲೆ ಏನಾದರೂ ಶಾಪಿಂಗ್ ಮಾಡೋಣ. ಎನರ್ಜಿ ಬೇಕಲ್ವಾ ಊಟ ಮಾಡೋಕ್ಕೆ. ಸೊ ಹಲ್ದಿರಾಮ್ಸ್ ಅವ್ರದ್ದು ನೋಡಿ, ಯಾವಾಗಲೂ ಅವ್ರು ಪ್ರಮೋಟ್ ಮಾಡತ್ತಾರ. ಏನಿದು ಪಾಪಡ್ ಚುರಿ, ಚುರ್ ಪಾಪಡ್ ಚೆನ್ನಾಗೈತೆನಾ? ತೆಗಿತೀನಿ. ನಮ್ಮ ಹುಡುಗಿ ಡಯಟಲ್ಲಿದೆ, ರೈಸ್ ತಿನ್ನಲ್ಲ ಅಂತ ಇದೆ, ವಿಡಿಯೋಲು ಬರಲ್ಲ ಅನ್ನತ್ತೆ. ಫುಲ್ ಆ್ಯಟಿಟ್ಯೂಡು. ಏನಿಲ್ಲ, ಎಲ್ಲಿ ನನ್ನ ವೀಡಿಯೋಲ್ಲಿ ಬಂದುಬಿಟ್ರೆ ನನ್ನ ವೀಡಿಯೋಸ್ ಫೇಮಸ್ ಆಗಿಬಿಡುತ್ತೆ. ಎಲ್ಲಿ ಇದು ತಕ್ಕೂಡೆ ಬರ್ತಾಯಿಲ್ಲ. ಬೇಗ ಬೇಗ ಊಟ ಮಾಡಿಬಿಡೋಣ. ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್. ಒರೈನ್ ಮಾಲಲ್ಲಿ ನ್ಯೂ ಮೀ ಅಂತ ನ್ಯೂ ಸ್ಟೋರ್ ಸ್ಟಾರ್ಟ್ ಆಗಿತ್ತು. ನಾನು ಈ ಕಲೆಕ್ಷನ್ಸ್ನ ಆನ್ಲೈನಲ್ಲಿ ನೋಡಿದ್ದೆ. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ಫಸ್ಟು. ಬ್ರೈಟ್ ಕಲರ್ ಆಗಿ ನೈಸ್. ಬಟ್ ನೆಕ್ ವೆರಿ ಡೀಪ್ ಆಗುತ್ತೆ. ಐ ಡೋಂಟ್ ನೋ, ಟ್ರೈ ಮಾಡಿ.
ಆ್ಯಕ್ಚುಲಿ ನನಗೆ ಒಂದು ಗ್ರೀನ್ ಕಲರ್ ಡ್ರೆಸ್ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಅದು ಸಿಗ್ತಾ ಇಲ್ಲ, ನನ್ನ ಸೈಜ್ ಸಿಗ್ತಾ ಇಲ್ಲ. ಸಖತ್ತಾಗಿದೆ ಮಾತ್ರ. ಬಟ್ ಅದು ಸಿಕ್ಕನೋ ಇಲ್ಲ, ಸಿಕ್ಕರೆ ಮಾತ್ರ ಇಟ್ ವಿಲ್ ಬಿ ರಿಯಲಿ ಗುಡ್, really good, trust me, it's so good, it is super good. ನ್ಯೂ ಮೀಯಲ್ಲಿ ಕೆಲವೊಂದು ಡ್ರೆಸ್ಸಸ್ನ ತೊಗೊಂಡು ಇವಾಗ ಕ್ರಾಕ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಕಂಫರ್ಟಬಲ್ ಇದೆ, Comfortable. ಕಂಫರ್ಟಬಲ್ ಇದೆ. So how do you guys like this Crocs? ಸೊ ಎಲ್ಲ ಶಾಪ್ಸ್ ಆಯಿತು. ಇವಾಗ ಮೊತ್ತಲ್ಲಿ ಸಾರಾಗಿ ಬಂದಿದ್ದೀವಿ. ಲೆಟ್ಸ್ ಸಿ. ಚೆನ್ನಾಗಿದೆ ನಿಕ್ಕಿ, ನೋಡು. Okay. I did not like the print. ಹಾಕ್ಕೊಳಕ್ಕೆ ಚೆನ್ನಾಗಿ ಕಾಣಿಸ್ಬೋದೇನೋ. ಸೀರಿಯಸ್ಲಿ ಹೆಂಗೆ ಅನ್ನಿಸ್ತಿದೆ ಅಂದರೆ ನನಗೆ ಏನು ನೋಡಿದ್ರು ನನ್ನ ಹತ್ರ ಈ ಥರದ್ದು ಇದೆ ಅಲ್ವಾ ಆಲ್ರೆಡಿ ಅನ್ನಿಸ್ತಿದೆ. ಅದಕ್ಕೆ ಜಾಸ್ತಿ ಬಟ್ಟೆ ಇರಬಾರ್ದು. ಏನೇ ನೋಡಿದ್ರು ಸೀರಿಯಸ್ಲಿ There is a huge sale in Zara. 50%. 50% ಆ್ಯಕ್ಚುಲಿ 50 ಅಲ್ಲ 70-80% ಆಫರ್ಸ್ ಇದೆ. ಅಲ್ಲ ಏನಾಗ್ತಿದೆ ಏನು ಗೊತ್ತಾ ನಿಕ್ಕಿ, ನಾನು ಏನೇ ನೋಡಿದ್ರು ನನ್ನ ಹತ್ರ ಈ ಥರದ್ದು ಇದೆ ಅಲ್ಲ ಅನ್ನೋ ಫೀಲ್ ಬರ್ತಾಯಿದೆ. ಯಾವುದೂ ಹೊಸ್ತು ಅನ್ನಿಸ್ತಾ ಇಲ್ಲ. But ಮತ್ತೆ ಯಾವುದು ಹಾಕೊಳ್ಳೋಕ್ಕಿರಲ್ಲ. ಇರಲ್ಲ ಇರಲ್ಲ, ಬಟ್ ಸ್ಟಿಲ್ ಐ ಆಮ್ ಫೀಲಿಂಗ್ ಲೈಕ್ ಎವ್ರಿಥಿಂಗ್ ಐ ಹ್ಯಾವ್. ಇವಾಗ ಇಷ್ಟೊಂದೆಲ್ಲ ಬಟ್ಟೆ ತೊಗೊಂಡು ಟ್ರಯಲ್ಗೆ ಹೋಗ್ತಾಯಿದ್ದೀನಿ. ತೋರಿಸ್ತೀನಿ ರೀ ನಿಖಿತನ ಇನ್ನೊಂದು. ಸೊ ಅವಳು ಮಾತ್ರ ಬರಲ್ಲ, ವೀಡಿಯೋಲ್ಲಿ ಬರೋ ಚಾನ್ಸೇ ಇಲ್ಲ. ಇವಾಗ ಎಷ್ಟೆಲ್ಲ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಒಳ್ಳೆ ಸೇಲ್ ನಡೀತಾ ಇದೆ, ಬಟ್ ಆಲ್ರೆಡಿ ಎಲ್ಲ ಪ್ರಾಡಕ್ಟ್ಸ್ ಖಾಲಿ ಆಗಿಬಿಟ್ಟಿದೆ. ತುಂಬ ಕಡಿಮೆ ಇದೆ ಪ್ರಾಡಕ್ಟ್ಸು. ಲೆಟ್ಸ್ ಸಿ. ಇವಾಗ ಎಲ್ಲೆಲ್ಲಿ ಮುಗೀತು? ಝಾರಾ, ವೆಸ್ಟ್ ಸೈಡ್. ಇವಾಗ ವೆಸ್ಟ್ ಸೈಡಲ್ಲಿದ್ದೀವಿ. ಮತ್ತೆ ಯಾವ್ದು ಮುಗೀತು? ಮ್ಯಾಂಗೋ ಮುಗೀತು, ಓನ್ಲಿ ಮುಗೀತು. ಆಮೇಲೆ ಎಲ್ಸ್ ಫಸ್ಟ್ ಹೋಗಿದ್ದು ನ್ಯೂ ಮೀ ಅದನ್ನು ಮುಗೀತು. ಸೊ ಫೈನಲಿ ವಿ ಆರ್ ಇನ್ ವೆಸ್ಟ್ ಸೈಡ್. ಸೊ ವಿತ್ ಆಲ್ ದಿಸ್ ಐ ನೀಡ್ ಟು ಗೋ ಫಾರ್ ಎ ಟ್ರಯಲ್ ನೌ. ನೀವು ಮಾಡೋಕ್ಕೆ ರೆಡಿ ಇಲ್ಲ, ಅವ್ರಿಗೇನಕ್ಕೆ ಸ್ಮೈಲ್ ಮಾಡು ಅಂತೀರಾ? ಆಯ್ತಾ ಶಾಪಿಂಗ್ ಪ್ರಿಯಾ? ಆಲ್ಮೋಸ್ಟ್ ಆಯ್ತು, ಡನ್. ಇದಕ್ಕೆ ಈ ಥರ ಇತ್ತು ಕಣ. 4,000. ಅಲ್ಲ, ಬಿಲ್ ಎಷ್ಟಾಗ್ಬೋದು? ನೀನು ಗೆಸ್ ಮಾಡು, ನಾನು ಗೆಸ್ ಮಾಡ್ಬೋದು. 4K. ನೀನು 4Kನಾ? ನಾನು ನಿಂದು ಸೇರಿಬಿಟ್ಟೆ. 5K. 5K. ನನಗೆ 4 ಅಲ್ಲಲ್ಲ 4 ಇಲ್ಲ, 5-6 ಆಗುತ್ತಾ? ಅಷ್ಟೊತ್ತಿಲ್ಲ. ಓಕೆ ಆಗ್ಬೋದು. ಟೇಕನ್ ಫ್ರಮ್ ನೋ ಆಫರ್ಸ್. ಇದೆರಡು ಬೈ ಒನ್ ಗೆಟ್ ಒನ್. ಸಕ್ಸಸ್ಫುಲಿ ಕಂಪ್ಲೀಟೆಡ್ 4 hours. 4 hours ನೀರು ಕುಡ್ದಿಲ್ಲ, ಏನು ಶಾಪಿಂಗಲ್ಲಿ ಒದ್ದಾಟ ಹೆಂಗೆ ತೋರಿಸ್ಬೇಕು. ಫೈನಲಿ ನಮ್ಮ ಹುಡುಗಿ ಕ್ಯಾಮ್ರಾ ಒಳಗಡೆ ಬಂದು ಈಗ ನಿಮ್ಮ ಪುಣ್ಯ ನೋಡೋರ್ದು ಕ್ಯಾಮ್ರಾ ಮುಂದೆ ಬಂದಿದ್ದಾಳೆ. ನಿಮ್ಮೆಲ್ಲರ ಪುಣ್ಯ ಅಂತಲೇ ಅನ್ಕೊಳ್ಳಿ. ಯಾಕೋ ಇವ್ರು ಜಾಸ್ತಿ ನಗ್ತಿದ್ದಾರೆ ರೀ, ಕ್ಯಾಪ್ಚರ್ ಮಾಡೋಣ. ಯಾಕೆ ಸರ್? ಒಂಥರ ಬ್ಲಶ್ ಮಾಡ್ಕೊಂಡು ನೋಡಿ. ಇವಾಗ ನಾಳೆ ವೈರಲ್. ಫುಲ್ ಅಜೀಬು. ಅಲ್ಲಿ ಬಿಲ್ಲಿಂಗಲ್ಲಿ ಹಿಡ್ಕೊಂಡು ಆಯಿತು ಬನ್ನಿ ಹೋಯ್ತು ಬಿಲ್ ಮಾಡಿ. ಎಂಥ ಶೈ ಪರ್ಸನ್ನಪ್ಪ ಅಂದರೆ ಫಸ್ಟ್ ಕ್ಯಾಮ್ರಾ ಎಲ್ಲ ನೋಡಿದ್ರು ಒಂದು 5 ನಿಮಿಷ ಆದಮೇಲೆ ಒಳಗೆ ಹೋಗ್ತಾರೆ. ಇಲ್ಲ ಬೇಡ, ನೋಡೋಣ ಬಿಲ್ ಎಷ್ಟಾಗುತ್ತೆ ಅಂತ.
ಇವಾಗ ರಾಮೇಶ್ವರಂ ಕೆಫೆಗೆ ಹೋಗ್ಬೇಕು ಅಂತ ಅಂದ್ಕೊಳ್ತಿದ್ದೀವಿ. ಜನ ನೋಡಿದ್ರೇ ಭಯ ಆಗ್ತಿದೆ, ಬಟ್ ಹೊಟ್ಟೆ ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ನೋಡೋಣ ಹೋಗಿ. ಹೆವಿ ಅಂದರೆ ಹೆವಿ ಕ್ಯೂ ಇದೆ. ನಾನು ಇವಾಗ ಗೀ ಪುಡಿ ಮಸಾಲ ದೋಸೆ ತೊಗೊಳ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಸೊ ಇವೆಲ್ಲ ಗೀ ಪುಡಿ ಇಡ್ಲಿ. ನೀನು ತಿಂತ ಹೇಳ್ರಿ, ತಿಂತ ಹೇಳ್ರಿ. How is it? Okay. Overhyped. Overhyped ಅಂತ. Let me eat mine and I'll tell you guys how it is. Heavy onions. Ghee ಅದು. ಪೇಷಂಟ್ಸ್ಗಳ ಥರ ಆಗಿದ್ದೀವಿ. ಆಲ್ಮೋಸ್ಟ್ 5 hours, 3 o'clock ಇವಾಗ 8 ಆಯ್ತಾ ಟೈಮು. ಆಲ್ಮೋಸ್ಟ್ ಇವಾಗ ಒಂದು ಕಪ್ ಕಾಫಿ ಹಿಡ್ಕೊಂಡು ಕೂತಿದ್ದೀವಿ. ಸೀರಿಯಸ್ಲಿ ಇವಾಗ ಮನೆಗೆ ಹೋದ ತಕ್ಷಣ ಒಂಥರ ಹೆಂಗೆ ಬೀಳ್ತೀನಿ ಅಂದರೆ ಪೇಷಂಟ್ ನಾಟ್ ಇವನ್ ಗೆಟ್ ಅಪ್. ನಮ್ಮ ತಮ್ಮ ಏನಾದರೂ ತಿನ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಬಿಡಲಿ, ಐ ಆಮ್ ಡನ್. ಬಟ್ ಜಾಸ್ತಿ ತೊಗೊಳಕ್ಕಾಗಿಲ್ಲ, ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ದೆ. 3 pairs ತೊಗೊಂಡೆ, ಜಸ್ಟ್ 3 pairs. ಐ ಆಮ್ ಅ ಗುಡ್ ಗರ್ಲ್. Cheers. My coffee is here. How's the coffee? ಚಲೋ ಐತಿ. ಸಕ್ಕತ್ತಾಗಿದೆ. ಮಸ್ಟ್ ನೀಡೆಡ್. ವೆರಿ ಸ್ಟ್ರಾಂಗ್, ವೆರಿ ನೈಸ್. ವೆರಿ ಸ್ಟ್ರಾಂಗ್. ಮಾಡಿಲ್ಲ, ನಾನು ಇಷ್ಟೊತ್ತವರೆಗೂ ರೆಕಾರ್ಡ್ ಮಾಡಿದ್ದೀನಿ, ಬಟ್ ಅವನೇ ಮಾಡಿಲ್ಲ. ಇವಳೆಲ್ಲ ಚೆಲ್ಕೊಂಡಿಲ್ಲ, ನನ್ನ ಡ್ರೆಸ್ ಒಳಗಡೆ ಎಲ್ಲ ಚೆಲ್ಬಿಟ್ಟು. ಥ್ಯಾಂಕ್ ಗಾಡ್ ಇದು ಡ್ರೆಸ್ ಕವರ್ ಅಲ್ಲ, ಇದು ಇದ್ರದ್ದು ಕವರು. ಇವಳು ಅವತಾರ. ಬೈ ಗೈಸ್. ಚೆಲ್ಕೊಂಡೆಲ್ಲ ಕುಡಿತಾರೆ ಗೈಸ್ ಇವರೆಲ್ಲ. ಎಂಥ ಅವತಾರ ಅಂದರೆ ಹ್ಞೂ ಅನ್ನೋಕೆ ಹೋಗ್ಬಿಟ್ರು. ಚಾನೆಲ್ಲ ಹ್ಞೂ ಅಲ್ಲ, ಕಾಫಿನೆಲ್ಲ ಹ್ಞೂ ಅನ್ನೋಕ್ಕೊಡಲ್ಲ. ಕೈಯೆಲ್ಲ ಸುಟ್ಟ. ಬಟ್ ಕ್ರೌಡ್ ಮಾತ್ರ ಹೆವಿ ಇದೆ. ಅದೇನು ನೋಡ್ಕೊಂತಾರೆ ಇಲ್ಲಿ ಬರ್ತಾರೋ ಗೊತ್ತಿಲ್ಲ. ನನಗೆ ಅಷ್ಟು ಕ್ರೇಜಿ ಅಂತ ಅನಿಸಿ. ಓವರ್ ಹೈಪ್ ಸೀರಿಯಸ್ಲಿ. ಅದೊಂದು ಕಾಫಿ ಬಟ್ ನನಗೆ ಸ್ವಲ್ಪ ತಣ್ಣ ಆಗಬೇಕು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಹಲೋ ಗೈಸ್, ಫೈನಲಿ ಮನೆಗೆ ಬಂದೆ. ಕೆಲವೊಬ್ರು ಮಾತಾಡಲ್ಲ ಅಂದ್ರೂ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾರೆ ಹಿಂದೆ ಕೂತ್ಕೊಂಡು. ನಾವು ಮಾತಾಡಲ್ಲ ಅಂತ ಗೊತ್ತಿರುತ್ತೆ, ಆದ್ರೂ ಮರ್ಯಾದೆ ಇಲ್ಲದೆ ಮಾತಾಡ್ತಿರ್ತಾರೆ. ನಾಚಿಕೆ ಇರಲ್ಲ, ಮರ್ಯಾದೆ ಇರಲ್ಲ. ಇವರೇ ನಾಚಿಕೆ ಇಲ್ಲಾರ್ದವರು. ನಾವು ರಾಮೇಶ್ವರಂ ಕೆಫೆಯಲ್ಲಿ ಹೋಗ್ಬಿಟ್ಟು ಇಡ್ಲಿ ಮತ್ತು ದೋಸೆ ತಿನ್ಕೊಂಡ್ಬಂದಿದ್ವಿ. ನಾನು ರಾಮೇಶ್ವರಂ ಕೆಫೆಯಲ್ಲಿ ದೋಸೆ ತಿಂದು ಬಂದಿದ್ದೀನಿ, ಪುಡಿ ಗೀ ದೋಸೆ.
ಹಿಂದೆ ಮಾಡಿದ್ದೆ ಇವಾಗಿಲ್ಲ. ಅಲ್ಲ ಹಿಂದೆ ಮಾಡಿದ್ದೆ ಅದು ಹೋಯ್ತು ಅದು ಬೇಡ ಹಾ? ಹೇಳಿದ್ರು ನಾವು ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ಹೆಣ್ಣು ಮಕ್ಳು ಇದ್ರು 3 ಜನ ಅವ್ರು ಹೆಂಗೆ ಅಂದರೆ ಮತ್ತೆ ಇವಾಗ ನನ್ನ ವಿಡಿಯೋ ಫುಲ್ ವೈರಲ್ ಆಗಿಬಿಡುತ್ತೆ ಇವಾಗ. ಯಾಕಂದರೆ ನಿಖಿ ಅವರು ಸ್ಕ್ರೀನ್ ಮುಂದ್ಗಡೆ ಬಂದಿದ್ದಾರೆ. ಅದು ಅವ್ರಾಗವ್ರೆ ನಾನು ಕೇಳ್ಕೊಂಡೂ ಇಲ್ಲ ಆದರೂ ಬಂದಿದ್ದಾರೆ. ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಏನಂದ್ರೆ ಸುಮ್ಮನೆ ಹಾಯ್ ಗೈಸ್ ಬಾಯ್ ಗೈಸ್ ಹಾಯ್ ಗೈಸ್ ಬಾಯ್ ಗೈಸ್. ನಾವು ಬಿಗ್ ಬಾಸ್ ನೋಡ್ತಾ ಇದ್ವಿ. ಯಾರು ವಿನ್ ಆಗಬಹುದು? ನಾನು ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲೇ ವಿನ್ ಆಗ್ಬಿಟ್ಟು ಅವ್ರು ರೊಕ್ಕ ತೊಗೊಂಡು ಮನೆಗೂ ಹೋಗಿರ್ತಾರೆ. ದೇವ್ರೆ, ನಿಜ ಹೇಳಬೇಕು ಅಂತಂದರೆ ತುಂಬ ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾಸ್ ಏನು. ಸೊ ಆ್ಯಕ್ಚುಲಿ ತುಂಬ ಬಟ್ಟೆ ತೊಗೋಣ ಅಂತ ಹೋದೆ, ಬಟ್ 3 ಬಟ್ಟೆ ತೊಗೊಂಡೆ. ಆ 3 ಬಟ್ಟೆಯಲ್ಲಿ 7,000 ಖರ್ಚು ಮಾಡಿದ್ದೀನಿ. ಇದು ಈ ವಿಡಿಯೋನ ನಮ್ಮಮ್ಮ ನೋಡ್ತಾರೆ. ನನಗೆ ಅಲ್ಲಿಂದ ಚಪ್ಲಿ ಸ್ಮೈಲೀಸ್ ಬರ್ತಾನೆ ಇರುತ್ತೆ. ಇದು ನಾವು ನಿಕ್ಕಿ ಅವರು ತೊಗೊಂಡಿರೋದು. ಅದು ಫ್ರೀಯಲ್ಲಿ ಬಂದಿರೋದು. ಬೈ ಒನ್ ಗೆಟ್ ಒನ್ ಅಲ್ಲಿ ಫ್ರೀ ಬಂದಿರೋದು. ಅದು ಬಿಡು, ಅದಾಯ್ತು. ಬೇರೆ ತೋರಿಸಿ ನೆಕ್ಸ್ಟ್. ನನ್ನ ತೋರಿಸ್ಬೇಡ ಮತ್ತೆ, ನಂದು ಸರ್ಪ್ರೈಸ್. ಇದು ನಂಗೆ ತುಂಬ ಇಷ್ಟ ಆಗಿತ್ತು ಗೈಸ್, ಬಟ್ ನನ್ನ ಸೈಜೇ ಸಿಕ್ಕಿಲ್ಲ. ಎಷ್ಟು ಕ್ಯೂಟ್ ಇತ್ತಿದು. ದಿಸ್ ಇಸ್ ರಿಯಲಿ ನೈಸ್. ಇದೆಷ್ಟು 699ಗೆ ವೆಸ್ಟ್ ಸೈಡಲ್ಲಿ ತೊಗೊಂಡಿರೋದು ಅವಳು. ವೆಸ್ಟ್ ಸೈಡಲ್ಲಿ ತುಂಬ ಚೆಂದ ಇದೆ. ಹೆಂಗೆ ಗುರು? ರಿಪೀಟ್. ಕಮೆಂಟ್ ಮಾಡಿ ಗೈಸ್. ಅವಳು ಹಂಗೆ ಸ್ಟಾಪ್ ಅಂತ ಡೈಲಾಗ್ ಹೊಡಿತಿತ್ತು. ಆಮೇಲೆ ಅದರಲ್ಲಿ ನನ್ನ ಬಟ್ಟೆನೂ ಇದೆ. ನನ್ನ ಬಟ್ಟೆ ಇವಾಗ ತೋರ್ಸೋಕ್ಕಾಗಲ್ಲ. ಅದು ಸರ್ಪ್ರೈಸ್ ಆಗಿದೆ. ವೇಟ್ ಆ್ಯಂಡ್ ವಾಚ್. ಸರ್ಪ್ರೈಸ್. ಕ್ಯಾಮ್ರಾ ನನ್ನ ಕಡೆ ತಿರ್ಗೋ. ಏನು? ಫೈನಲಿ ಐ ಆಮ್ ಡನ್ ವಿತ್ ಮೈ ಡೇ. ತುಂಬ ಅಂದರೆ ತುಂಬ ಸುಸ್ತಾಗ್ತಿದೆ. ಅದು ನನ್ನ ಫೇಸಲ್ಲಿ ಇಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಬಂದ ತಕ್ಷಣ ಹಾಗೆ ಮಲ್ಗೆ ಬಿಟ್ಟೆ, ಎದ್ದೇಳೋಕ್ಕೂ ಮನಸ್ಸಾಗ್ತಾ ಇರಲಿಲ್ಲ. ಬಿಕಾಸ್ ತುಂಬ ಸುಸ್ತಾಗ್ತಾಯಿತ್ತು. ಎನಿವೇಸ್, ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.